ನಮಸ್ಕಾರ, ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಮತ್ತೊಂದು ಸಟ್ಟಾ ಬಜಾರ್ ಸಮೀಕ್ಷೆ ಈಗ ಹುಬ್ಬೇರಿಸುವಂತೆ ಮಾಡಿದೆ. ಇದುವರೆಗೆ ಯಾವ ಸಮೀಕ್ಷೆಗಳು ಎಲೆಕ್ಷನ್ ಶುರು ಆದ್ಮೇಲೆ ಈ ನಂಬರ್ ಪ್ರೆಡಿಕ್ಟ್ ಮಾಡೇ ಇಲ್ಲ. ಅಂಥದ್ದೊಂದು ಶಾಕಿಂಗ್ ನಂಬರ್ ಹೊರಬರ್ತಾ ಇದೆ ಈಗ ಓವರ್ ಆಲ್ ಮತ್ತು ಕರ್ನಾಟಕಕ್ಕೆ ಸಂಬಂಧಪಟ್ಟಂತೆ. ಪ್ರತಿಷ್ಠಿತ ನ್ಯಾಷನಲ್ ಮೀಡಿಯಾಗಳು ಕೂಡ ಇದನ್ನು ರಿಪೋರ್ಟ್ ಮಾಡಿವೆ. ಯಾಕಂದ್ರೆ ಸಟ್ಟಾ ಬಜಾರ್ ಹೆಸರಲ್ಲಿ ಯಾವ್ಯಾವುದೋ ನಂಬರ್ಗಳು ಓಡಾಡ್ತಿರ್ತವೆ. ನಾವು ತೋರಿಸ್ತಾ ಇರೋ ನಂಬರ್ ಪ್ರತಿಷ್ಠಿತ ನ್ಯಾಷನಲ್ ಮೀಡಿಯಾಗಳು ರಿಪೋರ್ಟ್ ಮಾಡಿರುವ ನಂಬರನ್ನೇ ಅದನ್ನು ಖಚಿತಪಡಿಸ್ತಾ ಇದ್ದೀವಿ. ಸೊ ಇದು ನಿಜವಾಗುತ್ತಾ? ಈ ಬೇರೆ ಬೇರೆ ಸಟ್ಟಾ ಬಜಾರ್ಗಳು ಏನೇನು ಕೊಡ್ತಾ ಇದ್ದಾವೆ ಮಾಹಿತಿ ಮುಂದೆ ಇರ್ತಾ ಇದೀವಿ. ಮಿಸ್ ಮಾಡಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, ಆಗೊಂದು ಈಗೊಂದು ಸರ್ವೆಗಳು ಸಿಕ್ಕಾಪಟ್ಟೆ ಗಮನ ಸೆಳೀತಾ ಇದ್ದಾವೆ. ಯಾಕಂದ್ರೆ ಕಟ್ಟ ಕಡೆಯ ಒಂದೇ ಒಂದು ಹಂತದ ಚುನಾವಣೆ ಬಾಕಿ ಇರೋದು, ಅಂದ್ರೆ ಆಲ್ಮೋಸ್ಟ್ ಡನ್ ಅನ್ನೋ ಹಂತಕ್ಕೆ ಬಂದು ತಲುಪಾಗಿದೆಯಲ್ವಾ. ಈ ಹೊತ್ತಲ್ಲಿ ಸಟ್ಟಾ ಬಜಾರ್ ಏನ್ ಹೇಳ್ತಾ ಇದೆ, ಫಲೋಡಿ ಬಜಾರ್ ಏನ್ ಹೇಳ್ತಾ ಇದೆ? ಈ ಬೆಟ್ಟಿಂಗ್ ದುನಿಯಾದಲ್ಲಿ ಬೇರೆ ಬೇರೆ ಬೆಟ್ಟಿಂಗ್ ಬಜಾರ್ಗಳಿದ್ದಾವೆ. ಆ ಪೈಕಿ ಫಲೋಡಿ ಬಜಾರ್ದು ಸಿಕ್ಕಾಪಟ್ಟೆ ರಿಪೋರ್ಟ್ ಆಗ್ತವೆ. ಯಾಕಂದ್ರೆ ಹಿಂದೆ ಕರ್ನಾಟಕ ಪಂಚರಾಜ್ಯ ಚುನಾವಣೆ ಎಲ್ಲ ಪಕ್ಕಾ ಪ್ರಿಡಿಕ್ಷನ್ ಕೊಟ್ಟಿದ್ರು. ಕೆಲವೊಂದು ಬೇರೆ ಬೇರೆ ವಾಹಿನಿಗಳ ಅಥವಾ ಸರ್ವೆ ಏಜೆನ್ಸಿಗಳ ಸಮೀಕ್ಷೆಗಳು ಒಂದೊಂದ್ಸಲ ತಲೆ ಕೆಳಗಾಗ್ತವೆ. ಯಾಕಂದ್ರೆ ಆರೋಪ ಇರೋದೇನು, ಒಂದೊಂದು ಪಕ್ಷದ ಪರವಾಗಿ ಮಾಡ್ಬಿಡ್ತವೆ ಸಮೀಕ್ಷೆಯನ್ನ ಅಂತ. ಆದ್ರೆ ಇವ್ರು ಬೆಟ್ಟಿಂಗ್ ಅವರು ಯಾಕೆ ಅಕ್ಯುರಸಿ ಜಾಸ್ತಿ ಇರುತ್ತೆ ಅಂದ್ರೆ, ಅವರು ಸಾವಿರಾರು ಕೋಟಿ ವ್ಯವಹಾರ ಮಾಡ್ತಾರೆ ಈ ನಂಬರ್ ಮೇಲೆ. ಹಾಗಾಗಿ ಅಷ್ಟು ಸೈಂಟಿಫಿಕ್ ಆಗಿ ಒಂದೊಂದು ಕ್ಷೇತ್ರನೂ ಅಳೆದು ತೂಗಿ ನಂಬರನ್ನು ತೆಗೆದಿರ್ತಾರೆ. ಅದು ಪರ್ಮನೆಂಟ್ ಒಂದೇ ನಂಬರ್ ಕೊಡ್ತಾ ಇರಲ್ಲ ಅವರು, ಕ್ಷಣ ಕ್ಷಣಕ್ಕೂ ಚೇಂಜ್ ಆಗ್ತಿರುತ್ತೆ. ಯಾಕಂದ್ರೆ ಕೊನೆ ಕ್ಷಣದವರೆಗೂ ಆದಷ್ಟು ಅಕ್ಯುರೇಟ್ ಮಾಡೋದಕ್ಕೆ ಅಥವಾ ಬೇರೆ ಬೇರೆ ಅಂಶಗಳ ಮೇಲೆ, ಬೇರೆ ಬೇರೆ ಮಾನದಂಡಗಳ ಮೇಲೆ ರಿಸಲ್ಟ್ ಏನಾಗಬಹುದು ಅನ್ನೋದನ್ನ ಪ್ರೆಡಿಕ್ಟ್ ಮಾಡೋ ಪ್ರಯತ್ನ ಆಗ್ತಾನೆ ಇರುತ್ತೆ. ಹಾಗಾಗಿ ಚೇಂಜ್ ಆಗ್ತಿರುತ್ತೆ ಆ ನಂಬರು, ಸ್ವಲ್ಪ ಹೆಚ್ಚು ಕಡಿಮೆ ಆಗ್ತಿರುತ್ತೆ. ಈಗ ಲೇಟೆಸ್ಟ್ ಡೇಟಾ ಏನ್ ಹೇಳ್ತಾ ಇದೆ ನೋಡಿ, ಇಂಡಿಯಾ ಟುಡೇ ರಿಪೋರ್ಟ್ ಮಾಡಿರೋದನ್ನು ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಯಾಕಂದ್ರೆ ಸಟ್ಟಾ ಬಜಾರ್ ಹೆಸರಲ್ಲಿ ಬೇಕಾದಷ್ಟು ರಿಪೋರ್ಟ್ಗಳಾಗಿವೆ. ಕೆಲವು ಕಡೆ ಸೋಷಿಯಲ್ ಮೀಡಿಯಾದಲ್ಲಿ INDI ಕೂಟನೇ ಅಧಿಕಾರಕ್ಕೆ ಬರುತ್ತೆ ಅನ್ನೋ ರೀತಿ ರಿಪೋರ್ಟ್ಗಳಾಗ್ತಿವೆ. ಬೇರೆ ಬೇರೆ ನಂಬರ್ಸ್ ಅನ್ನು ನೋಡ್ತಾ ಇದೀವಿ. ಒಂದು ಸಟ್ಟಾ ಬಜಾರ್ ಈಗ ಬಿಜೆಪಿಗೆ 303, 306 ಕೊಡ್ತಿರೋದನ್ನ ಗಮನಿಸ್ತಾ ಇದೀವಿ. ಫಲೋಡಿ ಸಟ್ಟಾ ಬಜಾರ್ ಲೇಟೆಸ್ಟ್ ರಿಪೋರ್ಟ್ ಅಂತ ಈಗ ಪ್ರತಿಷ್ಠಿತ ವಾಹಿನಿಗಳು ಕೂಡ ವರದಿಯನ್ನು ಬಿತ್ತರಿಸ್ತಾ ಇವೆ. ನೀವು ನೋಡ್ತಾ ಇರಬಹುದು, 400ರ ಮಾರ್ಕ್ ಅನ್ನ ಕ್ರಾಸ್ ಆಗತ್ತೆ ಅನ್ನುವ ದೊಡ್ಡ ನಂಬರ್ ಕೊಡ್ತಾ ಇದೆ ಬಿಜೆಪಿಗೆ ಫಲೋಡಿ ಸಟ್ಟಾ ಬಜಾರ್. ನೋಡಿ ಎಷ್ಟು ಬರುತ್ತೆ ಹಾಗಾದ್ರೆ ಈ ಸಮೀಕ್ಷೆ ಪ್ರಕಾರ. 407 ಸೀಟ್ಸ್ NDAಗೆ 407 ಸ್ಥಾನಗಳು ಬರಲಿವೆ ಅಂತ. ಅಂದ್ರೆ ಮೋದಿ ಹೇಳ್ತಾ ಇರುವಂತಹ ಆ ನಂಬರ್ ರೀಚ್ ಆಗತ್ತೆ ಅಂತ ಇದೇ ಮೊಟ್ಟ ಮೊದಲ ಬಾರಿಗೆ ನಂಬರನ್ನು ಕೊಡ್ತಾ ಇದೆ. ಹಾಗಾದ್ರೆ ಬೇರೆ ಬೇರೆ ರಾಜ್ಯಗಳಲ್ಲಿ ಏನಾಗುತ್ತೆ ಅದನ್ನು ಕೂಡ ನೋಡ್ಬಿಡೋಣ. ಪ್ರಮುಖವಾಗಿ ಈ ಸಲ ತುಂಬಾ ಕುತೂಹಲ ಇರೋದು, ದಕ್ಷಿಣದ ರಾಜ್ಯಗಳಲ್ಲಿ ಏನೋ ಒಂದು ದೊಡ್ಡ ಮ್ಯಾಜಿಕ್ ಆಗುತ್ತಾ, ಬಿಜೆಪಿ ಮ್ಯಾಜಿಕ್ ಮಾಡತ್ತಾ ಅನ್ನೋದು. ಕಳೆದ ಬಾರಿ 50ರ ಗುರಿ ತಲುಪ್ತೀವಿ ಸೌತ್ ಅಲ್ಲಿ ಅಂತ ಅಂದ್ಕೊಂಡಿದ್ರು, ಆಗ್ಲಿಲ್ಲ. ಈ ಸಲ ಆದ್ರೂ ಅದು ಆಗತ್ತಾ? 50ರ ಗಡಿ ದಾಟೋಕಾಗತ್ತಾ? ಕಳೆದ ಬಾರಿ ಕರ್ನಾಟಕ ತೆಲಂಗಾಣದಲ್ಲಿ ಮಾತ್ರ ಗೆಲ್ಲೋದಕ್ಕೆ ಸಾಧ್ಯ ಆಗಿತ್ತು, ಕರ್ನಾಟಕದಲ್ಲಿ ಭರ್ಜರಿಯಾಗಿ. ಈ ಸಲ ತೆಲಂಗಾಣ, ಆಂಧ್ರ, ಕರ್ನಾಟಕ, ಕೇರಳ, ತಮಿಳುನಾಡು ಎಲ್ಲಾ ಕಡೆ ಲೆಕ್ಕ ಹಾಕೊಳ್ತಿದೆ ಬಿಜೆಪಿ. ಫಲೋಡಿ ಬಜಾರ್ ಹೇಳ್ತಾ ಇರೋದು ನೋಡಿ, ಕರ್ನಾಟಕದಲ್ಲಿ ಎಲೆಕ್ಷನ್ ಆದ್ಮೇಲೆ ಯಾರು ಈ ನಂಬರ್ ಕೊಟ್ಟಿಲ್ಲ. ಎಲ್ಲ 18, 20, 20ಗಿಂತ ಕೆಳಗೆ ಹೋಗಬಹುದು, ಇಲ್ಲ 20ರ ಆಸುಪಾಸಲ್ಲಿ ಬಂದು ನಿಲ್ಬಹುದು JDS ಪ್ಲಸ್ ಬಿಜೆಪಿಗೆ ಅಂತ ಹೇಳ್ತಿರೋರೆ. ಆದ್ರೆ ಇದೇ ಮೊಟ್ಟ ಮೊದಲ ಬಾರಿಗೆ ಈ ನಂಬರ್ ಬರ್ತಾ ಇದೆ. 25 ಸೀಟ್ ಬರುತ್ತೆ ಬಿಜೆಪಿ ಪ್ಲಸ್ JDSಗೆ ಕರ್ನಾಟಕದಲ್ಲಿ ಔಟ್ ಆಫ್ 28 ಅಂತ. ಈ ಕ್ಷಣಕ್ಕೆ ಕರ್ನಾಟಕದ ಪಾಲಿಟಿಕ್ಸ್ ಅನ್ನ ಹತ್ತಿರದಿಂದ ಫಾಲೋ ಮಾಡ್ತಿರೋರ್ಗೆ ಯಾರಿಗೂ ಈ ನಂಬರ್ ಅನ್ನ ಅಷ್ಟು ಸಲೀಸಾಗಿ ನಂಬೋಕ್ ಆಗಲ್ಲ. ಬಟ್ ಲೇಟೆಸ್ಟ್ ಆಗಿ ಕೊಡ್ತಾ ಇರುವಂತಹ ನಂಬರ್ NDAಗೆ 407 ಅಂತ, ಕರ್ನಾಟಕದಲ್ಲಿ ಬಿಜೆಪಿಗೆ ಪ್ಲಸ್ JDSಗೆ 25 ಸೀಟ್ಸು. ಕಳೆದ ಬಾರಿ ಬಂದಷ್ಟೇ ಬರುತ್ತೆ, ಬಟ್ ಬಿಜೆಪಿ ಪ್ಲಸ್ JDS ಒಟ್ಟಿಗೆ ಅಂತ ಕೊಡ್ತಾ ಇದ್ದಾರೆ. ಉಳಿದಂತಹ ಕ್ಷೇತ್ರಗಳಲ್ಲಿ ಅಂದ್ರೆ ರಾಜ್ಯಗಳಲ್ಲಿ ತಮಿಳ್ನಾಡಿನಲ್ಲಿ 8 ಸೀಟ್ ಬರುತ್ತೆ ಬಿಜೆಪಿಗೆ. 8 ದೊಡ್ಡ ನಂಬರ್ ತಮಿಳ್ನಾಡಿನಲ್ಲಿ. 39ರ ಪೈಕಿ 8 ಸೀಟ್ ಕೊಡ್ತಾ ಇದೆ. ಕೇರಳದಲ್ಲಿ 3 ಸೀಟ್ಸ್ ಬರುತ್ತೆ ಬಿಜೆಪಿಗೆ ಅಂತ ಕೊಡ್ತಾ ಇರೋದು. ಇನ್ನು ತೆಲಂಗಾಣದಲ್ಲಿ 17ರಲ್ಲಿ 7 ಸೀಟ್ಸ್ ಬರುತ್ತೆ ಅಂತ ಕೊಡ್ತಾ ಇರೋದು. ಆಂಧ್ರದಲ್ಲಿ ಬಿಜೆಪಿ TDP ಜನಸೇನಾ ಮೈತ್ರಿ ಮ್ಯಾಜಿಕ್ ಮಾಡುತ್ತೆ, 19ರ ತನಕ ಹೋಗಿ ನಿಲ್ಲಬಹುದು ಅಂತ ಕೊಡ್ತಾ ಇರೋದು. ಸೊ ಇದೆಲ್ಲ ಬಿಗ್ ನಂಬರ್ಸ್. ಎಲೆಕ್ಷನ್ ಶುರುವಾದ ಮೇಲೆ ಯಾರು ಈ ರೀತಿಯ ದೊಡ್ಡ ನಂಬರ್ ಬಿಜೆಪಿಗೆ ಬರಬಹುದು ಅಂತ ಹೇಳ್ತಿಲ್ಲ. ಬಿಜೆಪಿ ಒಂದ್ ಹೆಜ್ಜೆ ಮುಂದಿದ್ರೂ ಸವಾಲಿದೆ, ಸ್ವಲ್ಪ ಲಾಸೇ ಆಗತ್ತೆ ಅನ್ನೋ ರೀತಿಯ ಪ್ರೆಡಿಕ್ಷನ್ಸ್ ನೋಡ್ತಾ ಇದ್ದೀವಿ ಹೊರತು ಈ ರೀತಿಯ ನಂಬರ್ಸ್ ಅನ್ನ ನೋಡಿಲ್ಲ. ಸೊ ಕಾದ್ ನೋಡ್ಬೇಕು. ನಾಳೆ ನಾಡಿದ್ದು ಮತ್ತೆ ಬೇರೆ ಅಂಕಿಅಂಶಗಳು ಬರಬಹುದು ಸಟ್ಟಾ ಬಜಾರಿಂದ.
ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡ್ತಾರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.